ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಈ ಶಿವಗೆ ರಶ್ಮಿ ಮತ್ತು ಸೀನು ಗಂಡ ಎಂತಿನೇ ಅಲ್ಲ, ಅವರು ಸಂಬಂಧ ಯಾವುದೇ ರೀತಿ ಉಳ್ಕೊಂಡಿಲ್ಲ. ಅವರಿಬ್ಬರು ದೂರ ಆಗ್ಬೇಕಂತ ಮಾಡಿದ್ರೆ ಅನ್ನೋ ಸತ್ಯ ಗೊತ್ತಾಗಿ ತುಂಬಾ ಬೇಜಾರಾಗಿ ರಶ್ಮಿನ ತನ್ನ ಮನೆಗೆ ಕರ್ಕೊಂಬರ್ತಾನೆ. ಮಾದಪ್ಪಣ್ಣ ಹೇಗಾದರೂ ಮಾಡಿ ನನ್ನ ದೇವತೆ ಸೊಸೆನ ಮನೆಗೆ ಕರ್ಕೊಂಬರಲೇಬೇಕು ಅಂದ್ಬಿಟ್ಟು ಶಿವ ಮನೆಗೆ ಬಂದು ಧರಣಿ ನಿಂತ್ಕೊಂಡಿರ್ತಾನೆ. ಇಲ್ಲಿ ಶಿವು ಯಾವುದೇ ಕಾರಣಕ್ಕೂ ನಾನು ಮಾತ್ರ ನನ್ನ ತಂಗಿನ ಆ ನರಕಕ್ಕೆ ಕಳಿಸಲ್ಲ ಅಂದ್ಬಿಟ್ಟು ಇಲ್ಲಿ ತುಂಬಾ ಕೋಪ ಮಾಡಿಕೊಂಡು ಬರೀ ವಾದ ಮಾಡ್ತಾಯಿದ್ರೆ, ರಶ್ಮಿ ಮಾತ್ರ ಇಲ್ಲ, ನಾನು ಇರಬಾರ್ದು, ನನ್ನ ತವ್ರ ಮನೇಲಿ ನಾನಿದ್ರೆ ಮತ್ತು ನನ್ನ ತಂಗಿರಿಗೆ ನನ್ನ ಕುಟುಂಬಕ್ಕೆ ಅವಮಾನ ಆಗುತ್ತೆ, ಎಷ್ಟೊತ್ತೇ ಇದ್ರು ನನ್ನ ಗಂಡನ ಮೇಲೆ ಇರಬೇಕು ಅಂದ್ಬಿಟ್ಟು ಅಣ್ಣ ಪ್ಲೀಸ್ ನಮ್ಮ ಮನೆಗೆ ಹೋಗ್ತೀನಿ ಬಿಟ್ಬಿಡು ಅಂದ್ಬಿಟ್ಟು ಅಂತ ಇರ್ತಾಳೆ. ಆದರೆ ಶಿವ್ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲ, ನೀನು ಇಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಹೋಗೋಗೇ ಇಲ್ಲ, ಅಲ್ಲಿ ನರಕ ಆಗಿದೆ, ನೀನು ಖುಷಿಯಾಗಿ ನನ್ನ ಕಣ್ಣು ಮುಂದೆನೇ ಇರಬೇಕು ಅಂದ್ಬಿಟ್ಟು ಶಿವು ಆಟ ಮಾಡ್ತಾಯಿದ್ರೆ ಮಾದಪ್ಪಣ್ಣ ಯೋ ದೇವ್ರೆ ಏನಪ್ಪ ಮಾಡೋದು, ನನ್ನ ಮನೆಯಲ್ಲಿರುವಂಥ ರಾಕ್ಷಸರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನನ್ನ ತಾಯಿ ದೇವತೆ ಥರ ರಶ್ಮಿ ಮನೆಗೆ ಬರಲೇಬೇಕು ಅಂತಂದ್ಬಿಟ್ಟು ಬೇಜಾರಲ್ಲೇ ಇರ್ತಾನೆ. ಇನ್ನು ಇತ್ತ ಕಡೆ ಶಿವು ಯೋಚನೆ ಮಾಡ್ತಾ ಇರ್ತಾನೆ ರೂಮಿಗೆ ಬಂದ್ಬಿಟ್ಟು. ಆಗ ಏನು ಮಾಡೋದು, ಅಲ್ಲ ನನ್ನ ರಶ್ಮಿ ಚೆನ್ನಾಗಿ ಇರ್ತಾಳೆ, ಎಲ್ಲರೂ ಕೂಡ ಸಂಸಾರ ಮಾಡಿಕೊಂಡು ಅವಳು ಕೂಡ ತನ್ನ ಜೀವನ ನಡೆಸ್ತಾಳೆ ಅಂದ್ಕೊಂಡೆ, ಆದರೆ ಈಗ ಒತ್ತಾಯ ಮದುವೆ ಮಾಡಿಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡೇ ಇದ್ದಿಲ್ಲ, ಏನು ಮಾಡೋದು ಈಗ ಅಂದ್ಬಿಟ್ಟು ಇಲ್ಲಿ ಕೋಪ ಮಾಡ್ಕೊಳ್ತಾ ಇರ್ತಾನೆ. ಆಗ ಅಲ್ಲಿಗೆ ಪಾರು ಬಂದ್ಬಿಟ್ಟು ಅಯ್ಯಯ್ಯೋ ದೇವರೇ, ನಮ್ಮ ಮನೇಲಿ ಒಂದು ಸಿನಿಮಾ ಆಗ್ತಿದ್ರೆ ಬೇರೆ ಕಡೆ ಬೇರೆ ಏನೇನೋ ಸಿನಿಮಾ ಆಗ್ತಾಯಿದೆ ಅಂತಂದ್ಬಿಟ್ಟು ಅಂತ ಇದ್ರೆ ಪಾರು ಏನು ಹೇಳ್ತಿದ್ದೆ ನೀನು ಅಂದ್ಬಿಟ್ಟು ಶಿವ ಕೇಳ್ತಾರೆ. ಅಯ್ಯೋ ಮಾವ ಅದ್ಯಾಕೆ ಕೇಳಿ, ಅಲ್ಲ ರಶ್ಮಿ ಮನೆಗೆ ಬಂದಿದ್ದು, ಊರು ರೀತಿ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ರಶ್ಮಿ ಸೀನು ಇಬ್ಬರು ಕೂಡ ಕಿತ್ತಾಡಿ ಜಗಳಾಡಿ ಡೈವರ್ಸ್ ಆಗಿದೆ ಅಂತ, ಇನ್ನೊಬ್ಬರು ಅಯ್ಯೋ ಅವಳಿಗೆ ಸರಿಯಾಗಿ ಸಂಸ್ಕರಣೆ ಕಲಿಸಿಲ್ಲ, ಅದಕ್ಕೆ ತವ್ರ ಮನೆಗೆ ಓಡಿ ಬಂದಿದ್ದಾರಂತ. ಇನ್ನು ರಶ್ಮಿ ಜೀವನ ಹಾಳಾಗೋಯ್ತು, ಕೊನೆವರೆಗೂ ಇಲ್ಲೇ ಇದ್ದು ಜಾಂಡ ಊರ್ಬಿಟ್ಟು ಅವ್ರ ಮನೆ ಮಾನ ಮರ್ಯಾದೆ ತೆಗಿತಾರಂತ. ಎಲ್ಲರೂ ಒಂದೊಂದು ರೀತಿ ಮಾತಾಡ್ತಿದ್ದಾರೆ, ಏನಪ್ಪ ಹೇಳೋದು ಇವ್ರಿಗೆ ಅಂತ ಪಾರು ಅಂತಾಳೆ. ಏನು ಯಾವ ನನ್ನ ಮಗ ಆ ರೀತಿ ಮಾತಾಡಿದ್ದು, ಇವತ್ತು ಅವ್ರನ್ನ ಸುಮ್ಮನೆ ಬಿಡಲ್ಲ, ಪಾರು ನೀನು ಅಂದ್ಬಿಟ್ಟು ಇಲ್ಲಿ ಶಿವು ಕೂಗಾಡ್ತಾನೆ. ನಿಂತ್ಕೊ ಮಾವ, ಹಾಗಾದರೆ ಈಗ ಒಬ್ಬರು ಬಾಯಿ ಮುಚ್ಬೋದು, ಆದರೆ ಊರವ್ರ ಬಾಯಿ ಮುಚ್ಚೋಕ್ಕಾಗುತ್ತಾ? ಈ ಹೆಣ್ಣಿನ ವಿಚಾರ ಅಂದ್ರೇ ಅಷ್ಟೇ, ಕಾಡ್ಗಿಚ್ಚು ಥರ ಒಂದರಿಂದ ಒಂದು ಹಚ್ಕೊಂಡು ನಾಡನ್ನೇ ಸುಟ್ಟು ಬಿಡುತ್ತೆ. ಒಂದು ರೀತಿಯಲ್ಲಿ ನಾಡನ್ನೇ ಸುಡ್ತು ಇನ್ನೇನು ಉಳಿದಿದೆ ಅಂತಂದರೆ ಅದು ನಮ್ಮ ಕುಟುಂಬನೇ ಸುಟ್ಟು ಬೀದಿಗೆ ತಂದುಬಿಟ್ಟಿರುತ್ತೆ. ಇನ್ನು ಎಷ್ಟು ಸೂಕ್ಷ್ಮವಾಗಿ ನಾವು ಹ್ಯಾಂಡಲ್ ಮಾಡ್ತೀವೋ ಆ ರೀತಿಯೇ ಇರುತ್ತೆ. ನಮ್ಮ ರಶ್ಮಿ ಕೂಡ ಚೆನ್ನಾಗಿರಬೇಕು, ಅವಳ ಜೀವನ ಚೆನ್ನಾಗಿ ಎಲ್ಲರ ಥರನೇ ಇರಬೇಕು, ಅವಳು ತನ್ನ ಸಂಸಾರ ನಡೆಸ್ಕೊಂಡು ಹೋಗ್ಬೇಕಂತ ತಾನೇ ನಾವೆಲ್ಲ ಆಸೆ ಪಟ್ಟಿದ್ದು. ನೋಡಿ ಈಗ ನೀನು ರಶ್ಮಿನ ಮನೆಗೆ ತಂದು ನಿಂತ್ಕೊಂಡಿದ್ಯಾ, ಆದರೆ ಮಾದಪ್ಪಣ್ಣ ನಮ್ಮ ಮನೆ ದೇವತೆನ ಕಳ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ರಶ್ಮಿ ಮನೆಗೆ ಕರ್ಕೊಂಡು ಹೋಗಲೇಬೇಕು ಅಂದ್ಬಿಟ್ಟು ಅವರು ಹೊರಗಡೆ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನು ರಶ್ಮಿಗೇನು ಇಲ್ಲಿರೋಕ್ಕೆ ಆಸೆ ಅಂದ್ಕೊಂಡಿದ್ಯಾ? ಇಲ್ಲ, ಅವಳು ನೀನು ಅಣ್ಣ ಅಂತ ಒಂದೇ ಒಂದು ಕಾರಣಕ್ಕೆ ಗೌರವ ಕೊಟ್ಟು ಇಲ್ಲಿದ್ದಾಳೆ, ಅವಳಿಗೂ ಅಲ್ಲೇ ಇರಬೇಕಂತಲೇ ಆಸೆ. ಎಷ್ಟೇ ಕಷ್ಟ ಆದರೂ ಎಷ್ಟೇ ನೋವು ಕೊಟ್ಟರು ಇಷ್ಟೇ ಇದ್ದರೂ ಈ ಒಂದು ಹೆಣ್ಮಕ್ಳಿಗೆ ಗಂಡನ ಮನೆ ಸ್ವಂತ, ಅದೇ ರೀತಿ ನಮ್ಮ ರಶ್ಮಿ ಅವಳು ಅಲ್ಲೇ ಇರಬೇಕಂತಲೇ ಆಸೆ ಪಡ್ತಾ ಇದ್ದಾಳೆ. ಅವಳ ಮುಖ ನೋಡಿದ್ಯಾ, ಸ್ವಲ್ಪ ಆದರೂ ಖುಷಿ ಇದೆಯಾ? ಇಲ್ಲಲ್ವಾ? ನೋಡುಮವ, ಒಂದಲ್ಲ ಒಂದಿನ ಎಲ್ಲರೂ ಕೂಡ ಸರಿ ಹೋಗುತ್ತೆ. ಈ ಕುಟುಂಬ ಸಂಸಾರ ಅನ್ನೋದೇ ಅಷ್ಟು, ಒಂದೇ ಒಂದು ಚಾನ್ಸ್ ಕೊಟ್ಟರೆ ಸಾಕು, ಎಲ್ಲದೂ ಕೂಡ ಸರಿ ಹೋಗುತ್ತೆ. ಪ್ಲೀಸ್ ನಾನು ಇನ್ನೆಷ್ಟು ಹೇಳೋಕ್ಕಾಗಲ್ಲ, ನೀನೇ ಅರ್ಥ ಮಾಡ್ಕೊಂಡ್ಬಿಟ್ಟು ಪಾರು ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಶಿವ ಮಾತ್ರ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾನೆ. ಏನು ಮಾಡಬೇಕು ಒಂದು ತಿಳಿತಾನೆ ಇಲ್ಲ ಅಲ್ಲಿ ಅಂದ್ಬಿಟ್ಟು ಆಲೋಚನೆ ಮಾಡ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಈ ಒಂದು ವೀರಭದ್ರ ಮತ್ತು ಛತ್ರಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಇಲ್ಲಿ ಟ್ರಿಪ್ಪು ಅಂದ್ಬಿಟ್ಟು ಈ ಒಂದು ಪರ್ಶು ಮತ್ತು ರತ್ನ ಇಬ್ಬರು ಕೂಡ ಹೋಗಿರ್ತಾರೆ. ಅಯ್ಯೋ ಇನ್ನೇನು ನಾನು ಏನು ಅಂದ್ಕೊಂಡೆ ಎಲ್ಲನೂ ಆಗುತ್ತೆ ಅಂದ್ಕೊಂಡೆ, ಅಲ್ಲ ಈ ಶಿವ ತಂಗಿರ ಜೀವನ ಒಬ್ಬೊಬ್ಬರೇ ನಾಶ ಮಾಡೋಣ ಅಂದ್ಕೊಂಡ್ರೆ ಆಗ್ತಾನೆ ಇಲ್ಲ, ಆ ರಶ್ಮಿ ಜೀವನ ನಾಶ ಮಾಡೋಣ ಅಂದ್ಕೊಂಡ್ರೆ ಆ ರಶ್ಮಿಯ ಕರ್ಕೊಂಡು ಮನೆಗೆ ಬಂದೇ ಬಿಟ್ಟ. ಹೋಗ್ಲಿ ಬಿಡು, ಶಿವಣ್ಣನ ತಂಗಿಯಾಗಿ ರತ್ನ ನಮ್ಮ ಹಿಡಿದಿರ್ತಾನೆ, ರತ್ನ ಒಬ್ಬಳೇ ಸಾಕು ಈ ಶಿವ ಕುಟುಂಬನ ಹೊಡೆಯೋಕ್ಕೆ. ಅಲ್ಲ ನನ್ನ ಮಗನಿಗೆ ಎಲ್ಲನೂ ವ್ಯವಸ್ಥೆ ಮಾಡಿ ಹೇಳಿದ್ದೀನಿ, ಇನ್ನೇನು ಅವನ ಕೆಲಸಗಳನ್ನ ಮುಗಿಸಿರ್ತಾನೆ ಅಂತಿದ್ರೆ ಏನು ಹೇಳ್ತಿದ್ರೆ ಯಜಮಾನ್ರೆ ನೀವು ಅಂದ್ಬಿಟ್ಟು ಕೇಳ್ತಾರೆ. ಹೌದು ಕಣೋ, ಒಂದು 8 ಹಾರ ಮತ್ತು ಈ ಒಂದು ಹಾರಗಳು ಪಟಾಕಿಗಳು ಎಲ್ಲನೂ ಕೂಡ ಹೇಳ್ಬಿಡು, ಅವಳು ಹೆಜ್ಜೆ ಕೂಡ ನಮ್ಮ ಮನೆಗೆ ಸೋಗಬಾರ್ದು, ಅವಳಿಗೆ ಏನಾಗಿ ಬಂದಿದ್ದು ಹೊರಗಡೆನೇ ಹಂಗೆ ಚಟ್ಟ ಎತ್ತಬೇಕು ಅವಳಿಗೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ವೀರಭದ್ರ. ಅಯ್ಯೋ ನಿಮ್ಮ ಮಗ ನೀವು ಹೇಳಿರೋ ಕೆಲಸ ಮಾಡಿರಿ ಅಂತೀರಾ ಯಜಮಾನ್ರೆ ಅಂತೀರೆ, ನನ್ನ ಮಗ ಕಣವನು ಯಾರು ಅಂದ್ಕೊಡ್ದ್ಯಾ, ನಾನು ಹೇಳಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾನೆ, ನೋಡ್ತಾ ಇರಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಈ ಒಂದು ಛತ್ರಿ ವೀರಭದ್ರ. ಆಗ ಛತ್ರಿ ಇದ್ರೆ ಇರ್ಬೋದು, ಎಷ್ಟೇ ಆದರೂ ನಿಮ್ಮ ತಳಿ ಅಲ್ವಾ, ನೀವು ಅಂದ್ಕೊಂಡಿದ್ದೆ ಮಾಡಿದ್ದೇ ಆಗೋದು ಅಂದ್ಬಿಟ್ಟು ಮಾತಾಡಬೇಕಾದ್ರೆ ಹೊರಗಡೆಯಿಂದ ರತ್ನ ಮತ್ತು ಪರ್ಶು ಇಬ್ಬರು ತುಂಬಾ ಖುಷಿಯಿಂದ ಬರ್ತಾ ಇರ್ತಾರೆ. ಆಗ ವೀರಭದ್ರಿಗೆ ಶಾಕ್ ಆಗುತ್ತೆ. ಅರೆ ಅಪ್ಪಯ್ಯ ಏನಾಯಿತು? ಓಹೋ ನಮ್ಮನ್ನು ನೋಡಿ ಶಾಕ್ ಆಯಿತಾ, ಏನಿದು ಇಷ್ಟು ಬೇಗ ಬಂದರು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾನೆ ಪರ್ಶು. ಇದರಿಂದಾಗಿ
ಇಲ್ಲಿ ಛತ್ರಿ ಮತ್ತು ವೀರಭದ್ರಗೆ ಶಾಕ್ ಆಗಿಬಿಡುತ್ತೆ. ಅಯ್ಯೋ ನಾನೇನಪ್ಪ ಇವನು, ಈ ರತ್ನ ಎಣ ಬಿಡುತ್ತೆ ಅಂದ್ಕೊಂಡ್ರೆ ಇವಳು ನೋಡಿದ್ರೆ ಗಡುಗಮ್ಮ ಥರ ಈ ರೀತಿ ಬಂದಿದ್ದಾಳೆ ಅಂತಂದ್ಬಿಟ್ಟು ಶಾಕ್ ಆಗ್ತಾ ಇರ್ತಾನೆ. ಇನ್ನು ಇತ್ತ ಕಡೆ ಮಾದಪ್ಪಣ್ಣ ಹೊಸ್ಲ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ನನ್ನ ದೇವತೆ ನನ್ನ ಸೊಸೆನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಶಿವು ಬರ್ತಾರೆ. ಆಗ ಅಲ್ಲಿ ಪಾರು ಮತ್ತು ಈ ಒಂದು ಚೋಟು, ಮಾದಪ್ಪಣ್ಣ, ಶಂಕರಪ್ಪ, ಶಾರದಾ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಮವ ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ಏನು ಯೋಚನೆ ಮಾಡ್ತಾ ಇದೆಯಾ ನೀನು? ಸೊಸೆನ ಮಗಳ ಥರ ನೋಡಿಕೊಂಡು ಆ ಮಗಳು ದೇವತೆಗೋಸ್ಕರ ಕಾಯ್ತಾ ಇದ್ದಾರೆ ಮಾದಪ್ಪಣ್ಣ. ಅಲ್ಲ, ಒಂದಾದರೂ ನ್ಯೂಸ್ ಕೇಳಿದೆಯಾ? ನ್ಯೂಸಲ್ಲಿ ಅತ್ತೆ ಸೊಸೆನ ದೂರ ಆದರೂ ಸೊಸೆನ ಮನೆಯಿಂದ ಆಚೆ ಹಾಕಿರು ಅಂತ ಕೇಳಿದೆಯಾ? ಆದರೆ ಇವತ್ತು ಮಾವ ಆದವನು ತನ್ನ ಸೊಸೆನ ದೇವತನ ಮನೆ ಕರ್ಕೊಂಡೋಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾನೆ. ಈ ರೀತಿ ಇನ್ಯಾರು ಸಿಗ್ತಾರೆ ನಿನಗೆ? ನೀನೇ ಹೇಳು. ಅಲ್ಲ ನೀನೇ ಹೇಳು. ಗಂಡ ಅಂದಮೇಲೆ ಅವ್ನು ಬರುತ್ತೆ ಹೋಗುತ್ತೆ. ನಮ್ಮ ಈ ಒಂದು ದೇಶದಲ್ಲಿ ಸುಮಾರು ಒಂದು ದಿನಕ್ಕೆ 1000 ಡೈವರ್ಸ್ ಕೇಸ್ ಆಗುತ್ತೆ. ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು, ಸಂಸಾರದಲ್ಲಿ ಹೇಗೋ ಅಂದ್ಕೊಂಡು ಹೋಗ್ಬಿಡ್ಬೋದು. ಅದು ನಮ್ಮ ಜೀವನ ಸರಿ ಹೋಗುತ್ತೆ. ಎಲ್ಲ ಡೈವರ್ಸ್ ಕೇಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸುಧಾರಿಸ್ಕೊಂಡೋದ್ರೆ ಎಲ್ಲನೂ ಸರಿ ಆಗುತ್ತೆ. ಸಂಸಾರದಲ್ಲಿ ಒಂದು ಚಾನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇದೇ ವಿಚಾರ ತಗೋ. ನಾನು ನೀನು ಮುಂಚೆಗೆ ಪ್ರೀತಿ ಮಾಡಿದ್ವಾ? ಇಲ್ಲ ತಾನೇ? ಮದುವೆ ಆದಮೇಲೆ ಈಗ ನಾವಿಬ್ಬರು ಒಂದಾಗಿದ್ವಿ. ಅದೇ ರೀತಿ ನಾವು ಕೂಡ ರಶ್ಮಿ ಸೀನಿಗೆ ಸ್ವಲ್ಪ ಸಮಯ ಕೊಟ್ಟು ನೋಡೋಣ. ನಮ್ಮ ರಶ್ಮಿ ಸೀನೋ ಪ್ರೀತಿನ ಗೆಲ್ತಾಳೆ. ಅವರಿಬ್ಬರು ಒಂದಾಗ್ತಾರೆ, ಚೆನ್ನಾಗಿದ್ದೇ ಇರ್ತಾರೆ. ಅದೇ ನಮ್ಮ ಆಸೆ. ಅರ್ಥ ಮಾಡ್ಕೊ ಮಾವ ಅಂತಂದ್ಬಿಟ್ಟು ಪಾರು ಅಂತಿದ್ರೆ, ಇಲ್ಲ ಇದೆಲ್ಲ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಶಿವು ಆಟ ಮಾಡ್ತಾಯಿದ್ರೆ, ಅಯ್ಯೋ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು? ಅಲ್ಲಿ ನೋಡು, ಮನೇಲಿ ಎಲ್ಲರ ಮುಖ ನೋಡು. ರಶ್ಮಿ ಮನೆಗೆ ಬಂದಿದ್ದು ಯಾರಿಗಾದರೂ ಖುಷಿ ಇದೆಯಾ? ಒಂದು ರೀತಿಲಿ ಟೆನ್ಷನ್ನೇ ಇದೆ. ಎಲ್ಲರೂ ಕೂಡ ಅವ್ರ ಗಂಡ ಹೆಂಡತಿ ಮಕ್ಕಳು ಅಂತ ಚೆನ್ನಾಗಿರಲಿ ಅಂತಲೇ ಬಯಸ್ತಾರೆ. ನಮ್ಮ ರಶ್ಮಿ ಈ ಮನೆಗೆ ಬರಬೇಕಂದ್ರೆ ಅದು ಒಂಟಿ ಆಗಲ್ಲ, ಇಬ್ಬರಾಗಿ ಬಂದ್ರೇ ಈ ಮನೆಗೆ ಒಂದು ನಂದ ಗೋಕುಲ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಪಾರು ಅಂತ ಇದ್ದರೆ, ಹೌದು ಅದಕ್ಕೆ ಹೇಳ್ತಿರೋದು ಸರಿಯಾಗಿದೆ ಅಣ್ಣ. ನೀನು ಯಾಕೆ ಈ ರೀತಿ ಆಟ ಮಾಡ್ತಿದ್ಯಾ? ಅಲ್ಲ ನನ್ನ ಜೀವನದಲ್ಲಿ ಏನಾಗಿದೆ? ಎಲ್ಲ ಸರಿಯೇ ಹೋಗುತ್ತೆ. ನನಗೆ ಒಂದು ಚಾನ್ಸ್ ಕೊಡು. ನಾನು ನನ್ನ ಗಂಡನ ಬದಲಾಯಿಸ್ತೀನಿ. ನನ್ನ ಗಂಡ ಪ್ರೀತಿನ ಪಡ್ಕೊಳ್ತೀನಿ. ನಾನು ಈ ಒಂದು ಸೊಸೆಯಾಗಿ ಮಾದಪ್ಪನ ಮನೆಗೆ ಹೋಗ್ಬಿಟ್ಟಿದ್ದೀನಿ. ಮಾವ ಎಷ್ಟೇ ಅದು ನನ್ನ ಮಗಳ ಥರನೇ ನೋಡ್ಕೊಳ್ತಾ ಇದ್ದಾರೆ. ನಾನು ಏನೇ ಇದ್ದರೂ ಅಲ್ಲೇ ಇರಬೇಕು. ಇಲ್ಲಿದ್ದರೆ ಯಾರು ಕೂಡ ಸರಿ ಹೊಂದಲ್ಲ ಅಂತಂದ್ಬಿಟ್ಟು ಅಂತ ಇದ್ದರೆ, ಹೌದು ಮಾವ ಅರ್ಥ ಮಾಡ್ಕೊ. ರಶ್ಮಿಯಿಂದ ಇನ್ನೂ ಒಂದು ತಂಗಿ ಇದ್ದಾಳೆ. ಅವಳ ಜೀವನ ಹಾಳಾಗಬಾರ್ದು. ಪ್ರಪಂಚ ಈ ಒಂದು ಜನ ಏನೆಲ್ಲ ಅಂದ್ಕೊಳ್ತಾರೆ, ಯಾವ ರೀತಿ ಮಾತಾಡ್ತೀವಿ ಅಂತ ನನಗೆ ಚೆನ್ನಾಗೇ ಗೊತ್ತಿದೆ. ಆದರೆ ನೀವು ಒಂದೇ ಒಂದು ಸರ್ತಿ ರಶ್ಮಿ ಮೇಲೆ ಮತ್ತು ಮಾದಪ್ಪಣ್ಣನ ಮೇಲೆ ನಂಬಿಕೆ ಇಟ್ಟು ನೋಡು. ಅವಳ ಜೀವನ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಾರು ಹಠ ಮಾಡ್ತಾಯಿದ್ರೆ, ಆಗ ಈ ಒಂದು ಟೆನ್ಷನ್ ಆಗಿಬಿಟ್ಟು ಯಾರಿಗೇನು ಮಾತಾಡಬೇಕಂತ ಗೊತ್ತೇ ಆಗ್ತಾಯಿರಲ್ಲ. ಅಷ್ಟರೊಳಗಡೆ ಈ ಒಂದು ರಶ್ಮಿ ಶಿವು ಕಾಲಿಗೆ ಬಿದ್ದುಬಿಟ್ಟು, ಅಣ್ಣ ಪ್ಲೀಸ್ ಅಣ್ಣ ನನ್ನ ಕಳ್ಸಿಬಿಡೋಣ ಅಂದ್ಬಿಟ್ಟು ಅಂತ ಇದ್ದರೆ, ಅಯ್ಯೋ ಏನು ಮಾಡ್ತಿದ್ದೆ ತಂಗಿ? ನಾನು ಕಾಲಿಗೆ ಬಿಡಬೇಕು, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ಮದುವೆ ಮಾಡಿ ಅಂದ್ಬಿಟ್ಟು ಅಂತಾರೆ. ಆಗ ಅಲ್ಲಿಗೆ ಓಡಿ ಬಂದುಬಿಟ್ಟು ಮಾದಪ್ಪಣ್ಣ ಈ ಒಂದು ಶಿವು ಕಾಲಿಗೆ ಬಿದ್ದುಬಿಡ್ತಾರೆ. ಅಯ್ಯೋ ಮಾದಪ್ಪಣ್ಣ ಏನು ಮಾತಾಡ್ತೀರಾ? ಎದ್ದೋಳಿ ನೀವು, ಎದ್ದೋಳಿ ಅಂತಿದ್ರೆ, ನಾನು ನಿಮ್ಮ ಕಾಲಿಗೆ ಬಿದ್ದಿದ್ದು ಒಂದು ಮೈ ಮೇಲೆ ದೇವ್ರು ಬಂದಾಗೆ, ಇನ್ನೊಂದು ಸರ್ತಿ ದೇವತೆ ಅಂತ ನನ್ನ ಸೊಸೆ ನಿಮ್ಮ ಮನೆಗೆ ಬಂದಾಗೆ. ನನ್ನ ಸೊಸೆ ನನ್ನ ಮನೆಗೆ ಇಂಪಾರ್ಟೆಂಟು. ಯಾಕಂದರೆ ಆ ಮನೆ ರಾಕ್ಷಸ ಗುಣದಿಂದ ತುಂಬಿದೆ. ನನ್ನ ಸೀನು ಜೀವನ ಬದಲು ಮಾಡಬೇಕಂದ್ರೆ ಅದು ನನ್ನ ದೇವತೆ ಆದಂಥ ನನ್ನ ಸೊಸೆಯಿಂದನೇ ಸಾಧ್ಯ. ನನ್ನ ರಶ್ಮಿನ ಕಳಿಸ್ಬಿಡು, ಅವಳು ಯಾವುದೇ ಕಾರಣಕ್ಕೂ ನೋವಾಗಲ್ಲ. ಆ ರೀತಿ ನಾನು ನೋಡ್ಕೊಳ್ತೇನೆ ಅಂದ್ಬಿಟ್ಟು ಮಾದಪ್ಪಣ್ಣ ಹೇಳ್ತಾರೆ. ಆಗ ಪಾರು, ಹೌದು ಮಾವ ಎಷ್ಟಂತ ಯೋಚನೆ ಮಾಡ್ತೀಯಾ? ನೋಡು ಮಾದಪ್ಪ ಅಂಕಲ್ ಅಷ್ಟೆಲ್ಲ ಹೇಳ್ತಾ ಇದ್ದಾರೆ. ಏನೇ ಆಗಲಿ ದೇವ್ರಂತ ಅಳಿಯ ಮಾವ ಎಲ್ಲರೂ ಕೂಡ ಒಟ್ಟಾಗಿ ಇರಬೇಕು. ಅದೇ ರೀತಿ ಚೆನ್ನಾಗಿರುತ್ತೆ. ಸೀನಿಗೆ ಅವನು ತಪ್ಪಿನ ಅರಿವಾಗಬೇಕು. ಸೀನು ರಶ್ಮಿ ಚೆನ್ನಾಗಿರ್ಬೇಕಂದ್ರೆ ನೀನೀಗ ಒಪ್ಪಿಗೆ ಕೊಡಲೇಬೇಕು. ರಶ್ಮಿ ಅವರ ಮನೆಗೆ ಹೋಗಿ ಅವಳು ಸಂಸಾರ ಮಾಡಲೇಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಏನು ಹೇಳಬೇಕು ಅಂತ ಶಿವಿಗೆ ಗೊತ್ತಾಗ್ತಾರಲ್ಲ. ಅಷ್ಟರೊಳಗಡೆ ಶಾರದಾ ಅಕ್ಕ ಅಂತಂದ್ಬಿಟ್ಟು ಅಂತಾರೆ. ಹಾಲನ್ನು ತೊಗೊಂಬಂದು ಕೊಡ್ತಾಳೆ ಚೊಂಬಲ್ಲಿ. ಆಗ ನಮ್ಮ ನಾಡು ಜನತೆ ಎಲ್ಲ ಕೂಡ ಹಾಲನ್ನು ಕ್ಷೀರನ ದೇವತೆ ಥರ ನೋಡ್ತಾರೆ, ಅಮೃತ ಥರ ನೋಡ್ತಾರೆ. ಈ ಅಮೃತ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ದೇವತೆ ಅಂತಹ ಈ ಒಂದು ರಶ್ಮಿ ಜೀವನ ಹಾಳು ಮಾಡೋಕ್ಕೆ ನಾನು ಬಿಡಲ್ಲ. ಅವಳ ಜೀವನ ರೂಪಿಸ್ತೀನಿ. ಅವಳಿಗೆ ಒಂದು ಚೂರು ನೋವಾಗಬಾರ್ದು, ಆ ರೀತಿ ನೋಡ್ಕೊಳ್ತೀನಿ. ಒಂದೇ ಒಂದು ಚಾನ್ಸ್ ಕೊಡಿ ಅಂದ್ಬಿಟ್ಟು ಮಾದಪ್ಪಣ್ಣ ಅಂತಾರೆ. ಅಯ್ಯೋ ಮಾದಪ್ಪಣ್ಣ ಬಿಡಿ, ನೀವು ಎಂತ ಮಾತಾಡ್ತಿದ್ದೀರಾ ಅಂತ ಹೇಳ್ತಿದ್ರೆ, ಮತ್ತೆ ಪ್ಲೀಸಪ್ಪ ನನ್ನ ಸೊಸೆನ ಕಳಿಸು ಅಂದ್ಬಿಟ್ಟು ಅಂತಾರೆ. ಮಾವ ಅಂತಂದ್ಬಿಟ್ಟು ಓಡಿ ಬಂದು ರಶ್ಮಿ ತಪ್ಕೊಳ್ತಾಳೆ ಮಾದಪ್ಪಣ್ಣನ. ನೋಡಿದ್ಯಾ ಅವರಿಬ್ಬರು ಯಾವ ರೀತಿ ತಂದೆ ಮಗುತ್ತಾರೆ, ತುಂಬ ಖುಷಿಯಾಗಿದ್ದಾರೆ. ಮಾವ ನೀವೇ ಈಗ ದೊಡ್ಡ ಸಾಹಸ ಮಾಡಬೇಕು, ಒಪ್ಕೊಳ್ಳಿ ಮಾವ ಒಪ್ಕೊಳ್ಳಿ ಅಂದ್ಬಿಟ್ಟು ಪಾರು ಆಟ ಮಾಡ್ತಿದ್ರೆ, ಒಪ್ಕೊಂಡ್ಬಿಡ್ಲು ಅಂತಂದ್ಬಿಟ್ಟು ಶಂಕರಪ್ಪ ಎಲ್ಲರೂ ಅಂತ ಇರ್ತಾರೆ. ಆಗ ಸರಿ ನನ್ನ ತಂಗಿನ ನಾನು ಆ ಮನೆಗೆ ಕಳಿಸ್ತೀನಿ, ಆದರೆ ಅವಳಿಗೆ ಯಾವುದೇ ಕಾರಣಕ್ಕೂ ನೋವು ಆಗಬಾರ್ದು ಅಂತಂದ್ಬಿಟ್ಟು ಅಂತಾರೆ. ಅಷ್ಟು ತಾನೇ, ನೀನು ತಲೆ ಕೆಡಿಸ್ಕೊಳ, ಎಲ್ಲನೂ ನಾನು ನೋಡ್ಕೊಳ್ತೀನಿ ಅಂದ್ಬಿಟ್ಟು ರಶ್ಮಿನ ಪ್ರೀತಿಯಿಂದ ಮಾದಪ್ಪಣ್ಣ ಮನೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಪಾರು ಒಳ್ಳೇದಾಗಲಿ, ನಿನ್ನ ಜೀವನ ಚೆನ್ನಾಗಿರುತ್ತೆ, ನಾನಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇದ್ದರೆ, ಪಾರು ಕೂಡ ನನ್ನ ಮಗ ತಾಯಿ ಥರ ಹೇಳ್ತಾ ಇದ್ದೀನಿ, ರಶ್ಮಿ ಮತ್ತು ಸೀನು ಒಂದಾಗೇ ಆಗ್ತಾರೆ, ಅದಕ್ಕೆ ನಾನು ಸಾಕ್ಷಿ ಅಂದ್ಬಿಟ್ಟು ಪಾರು ಶಿವಿಗೆ ಮಾತು ಕೊಡ್ತಾಳೆ. ಇದರಿಂದ ಎಲ್ಲರಿಗೂ ಖುಷಿ ಆಗುತ್ತೆ. ರಶ್ಮಿ ಇಲ್ಲಿ ಈ ಒಂದು ತನ್ನ ಮಾವನ ಮನೆಗೆ ಬಂದೇ ಬಿಡ್ತಾಳೆ. ಕತ್ಲಲ್ಲಿ ಕೂತ್ಕೊಂಡಿರ್ತಾರೆ ಸೀನು ಮತ್ತು ನೀಲು. ಆಗ ಛೆ ದೇವುಗಳು ಈ ಒಂದು ಲೈಟು ಹಾಕ್ಕೊಳ್ದೆ
ಈ ಒಂದು ಭೂತದ ಥರ ಕೂತ್ಕೊಂಡಿದ್ದಾವೆ, ಬಾನು ಹೋಗಿ ಲೈಟ್ ಹಾಕಮ್ಮ ಅಂತಿದ್ರೆ ಸರಿಯಪ್ಪ ಆಯಿತು ಅಂದ್ಬಿಟ್ಟು ಲೈಟ್ ಹಾಕ್ತಾರೆ. ಮನೆಯೆಲ್ಲ ಬೆಳಕಾಗುತ್ತೆ. ನಾನು ಸೊಸೆ ಬಂದಿದ ತಕ್ಷಣ ಬೆಳಕು ಯಾವ ರೀತಿ ಬೆಳಗ್ತಾ ಇದೆ ಅಂತಂತಿದ್ರೆ ಸೀನಾ ಮತ್ತು ಲೀಲಾ ಇಬ್ಬರು ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರ್ತಾರೆ, ಬೇಜಾರು ಕೂಡ ಆಗ್ತಾ ಇರ್ತಾರೆ. ಏನೇ ನೋಡ್ತಾ ಇದೆಯಾ ಸೊಸೆ, ಮನೆ ಬಾಗಿಲಿಗೆ ಬಂದಿದ್ದಾಳೆ, ಮೊದಲು ಅವಳ ಮನೆ ತುಂಬಿಸ್ಕೊಳ್ಬೇಕು, ಹೋಗು ಅಕ್ಕಿ ಮತ್ತು ಬೆಲ್ದಚ್ಚು ತಗೊಂಬ ಅಂತಾರೆ. ಇಲ್ಲ ಚಾನ್ಸೇ ಇಲ್ಲ, ನಾನು ಮಾತ್ರ ತರಲ್ಲ ಅಂದ್ಬಿಟ್ಟು ಇಲ್ಲಿ ಲೀಲಾ ಹೇಳ್ತಾ ಇದ್ರೆ ಏನು ತರಲ್ವಾ, ಸರಿ ಆಯಿತು ಇರು ಅಂತಂದ್ಬಿಟ್ಟು ಗನ್ ತಗೊಂಡು ಲೀಲಾ ಹಣೆಗೆ ಇಡ್ತಾನೆ. ಇದರಿಂದ ಟೆನ್ಷನ್ ಆಗಿಬಿಟ್ಟು ಹೋಗ್ಬಿಟ್ಟು ಅಕ್ಕಿ ಮತ್ತು ಸೇರಲ್ಲಿ ಬೆಲ್ದಚ್ಚು ತಂದು ಈ ಒಂದು ಹೊಸಲ ಮೇಲೆ ಇಡ್ತಾಳೆ. ಅಮ್ಮ ಹೇಗೆ ನೀನು ಅಕ್ಕಿನ ಓದಬೇಕು ಅಂತಂದರೆ ಇರುವಂಥ 2 ರಾಕ್ಷಸ ಎದೆಗೆನ ತಟ್ಟಬೇಕು, ಆ ರೀತಿ ಓದಿ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಹೊಸದಲ್ಲಿ ಅಕ್ಕಿನ ಓದಿತಾಳೆ. ಆಗ ಬೆಲ್ದಚ್ಚು ಎದೆಗೆನೆ ತಟ್ಟುತ್ತೆ ಈ ಒಂದು ನೀಲುಗೆ. ಇದರಿಂದ ಶಾಕ್ ಆಗ್ತಾಳೆ. ಇನ್ನು ಅಕ್ಕಿಲ ಬಂದ್ಬಿಟ್ಟು ಸೀನು ತಲೆ ಮೇಲೆ ಸುರಿತವೆ. ಇದರಿಂದಾಗಿ ಅವನಿಗೂ ಶಾಕ್ ಆಗ್ತಿದ್ರೆ ಬಾ ಇದು ನಿನ್ನ ಮನೆ ಅಂದ್ಬಿಟ್ಟು ಮಾದಪ್ಪನ ವೆಲ್ಕಮ್ ಮಾಡ್ಕೊಳ್ತಾಳೆ ರಶ್ಮಿನ. ಇನ್ನು ಇತ್ತ ಕಡೆ ನಾನೇನೋ ರಶ್ಮಿನ ಮನೆ ಕಳಿಸ್ಬಿಟ್ಟೆ, ಬೇಜಾರಾಗ್ತಿದೆ, ಅಲ್ಲಿ ಹೇಗಿದ್ದಾಳೋ ಏನು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಪಾರು. ಆಗ ಈ ಒಂದು ಶಾರದಾ ಟೆನ್ಷನ್ ತಗೋಬೇಡ, ಆ ಮನೆಯಲ್ಲಿ ಸೀನುದೆಲ್ಲ ಪ್ರಾಬ್ಲಮ್ ನೀಲಾ ಅವಳು ರಶ್ಮಿ ಮನೆಗೆ ಹೋದಾಗ ಒಂದು ತುತ್ತು ಅನ್ನಕ್ಕೂ ಕಷ್ಟ ಬಿಟ್ಟಿದ್ದಾಳೆ. ಅನ್ನ ಆಗ್ದೇ ನೀರು ಕೊಡ್ದೇ ಅವಳ ಸತಾಯಿಸಿದಾಳೆ. ನೀನು ಸೊಸೆ ಅಂತ ಒಪ್ಕೊಂಡೇ ಇಲ್ಲ ನಮ್ಮ ರಶ್ಮಿನ ಅಂತಂದ್ಬಿಟ್ಟು ಅಂತಾರೆ ಶಾರದಾ. ಆಗ ಕೋಪ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶಿವಗೆ ಎಲ್ಲ ಕೇಳಿಸ್ಕೊಂಡು ಗೋಡೆಗೆ ಗುದ್ದುತ್ತಾ ಇರ್ತಾನೆ ಕೈನ. ಇದೆಲ್ಲ ಆಗ್ತಿರೋದು ನಮ್ಮ ರಶ್ಮಿಗೆ ತೊಂದರೆನೇ. ನಮ್ಮ ರಶ್ಮಿ ಯಾವ ರೀತಿ ಇದ್ದವಳು ಆ ರೀತಿ ಕಷ್ಟ ಅನುಭವಿಸ್ತಾ ಇದ್ದಾಳೆ. ಒಂದು ಬರೆ ಕೂಡ ಅವಳ ಕುಟುಂಬದಲ್ಲಿ ಈ ರೀತಿ ಆಗಿದೆ ಅಂತೆ. ಅತ್ತೆ ಮಾವ ಮತ್ತು ಗಂಡನ ಬಗ್ಗೆ ಒಂದಿನ ಸಮಸ್ಯೆನ ಹೇಳ್ಕೊಂಡಿಲ್ಲ. ಎಂಥ ದೊಡ್ಡ ಮನಸ್ಸು ಅವಳು ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ರೆ ಏನು ಹೇಳ್ತಿದ್ದೆ ಅತ್ತೆ ನೀವು ಅಂತಂದ್ಬಿಟ್ಟು ಭಾರಿ ಶಾಕ್ ಆಗ್ತಾಳೆ. ಹೌದು ನನ್ನ ಹತ್ರ ಎಲ್ಲನೂ ಹೇಳ್ಕೊಂಡಿದ್ದಾಳೆ, ಆದರೆ ನಾನು ಕೂಡ ಅವಳಿಗೆ ಬುದ್ಧಿ ಕಲ್ಸೋಕೆ ಹೋದೆ. ಆದರೆ ಮಾದಪ್ಪಣ್ಣ ಎಲ್ಲ ಗೊತ್ತಿದ್ದು ಕೂಡ ಅವ್ರಿಗೆ ಬುದ್ಧಿ ಬರಬೇಕು ಅಂದ್ಬಿಟ್ಟು ಕಾಯ್ತಾ ಇದ್ದಾನೆ. ಹೌದು ನಮ್ಮ ರಶ್ಮಿ ಮತ್ತು ಸೀನಾ ಒಂದಾಗಬೇಕು. ಲೀಲಾ ಆದಷ್ಟು ಬೇಗ ನಮ್ಮ ಈ ಒಂದು ರಶ್ಮಿನ ಸೊಸೆ ಅಂತ ಒಪ್ಕೊಳ್ಬೇಕು, ಅಷ್ಟೇ ಸಾಕು ನನಗೆ. ಈ ವಿಚಾರ ಏನಾದರೂ ನನ್ನ ಮಗಗೆ ಶಿವ ಗೊತ್ತಾದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾನೋ ಏನೋ ಅಂದ್ಬಿಟ್ಟು ಶಾರದಾ ಟೆನ್ಷನ್ ಆಗ್ತಾಯಿದ್ರೆ ಶಿವ ಮುಂದೆ ಈ ಒಂದು ಲೀಲು ಬಣ್ಣ ಪಟಾ ಬಯಲಾಗಿದೆ. ರಶ್ಮಿಗೆ ಒಂದು ತುತ್ತು ಅನ್ನನೂ ಹಾಕಿಲ್ಲ ಅಂತ ಗೊತ್ತಾಗಿ ಸಿಡಿದೆದ್ದಿದ್ದಾನೆ ಶಿವು. ಹಾಗಾದರೆ ಲೀಲು ಇನ್ನು ಮುಂದೆ ಉಳಿಗಾಲ ಇದೆಯಾ ಈ ಒಂದು ಶಿವುವಿಂದ? ಇನ್ನು ಮುಂದೆ ಮಾದಪ್ಪಣ್ಣ ಯಾವ ರೀತಿ ಚಮಕ್ ಕೊಡ್ತಾನೆ ಈ ಒಂದು ತಾಯಿ ಮಗುಗೆ? ರಶ್ಮಿ ಆದಷ್ಟು ಬೇಗ ಸೀನಿನ ಪಡ್ಕೊಳ್ತಾಳ? ಪಿಂಕಿ ಅಸಲಿ ಮುಖೋಡ ಈ ಒಂದು ಸೀನು ಮುಂದೆ ಬಯಲು ಮಾಡ್ತಾರಾ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.